ಮೊದಲಿಗೆ ಗೌರಿ ಪೂಜೆಗೋಸ್ಕರ ಮನೆಯಲ್ಲೇ ಕಾಡಿಗೆಯನ್ನು ಹೇಗೆ ತಯಾರಿಸೋದಂತ ನೋಡುವ. ನೋಡಿ, ಈ ಥರದ್ದು 3 ಕಣ್ಣಿದ್ದದ್ದು 3 ಗೆರಟೆ ಬೇಕು, ಮತ್ತು ಒಂದು ತಾಮ್ರದ ಹರಿವಾಣ, ಅದೇ ಥರ ಒಂದು ಸಣ್ಣ ತುಪ್ಪದ ದೀಪ. ಗೌರಿ ಹಬ್ಬಕ್ಕೆ ಕಾಡಿಗೆ ಮಾಡ್ತಾ ಇದ್ದೇವೆ. ಗೌರಿ ಗಣಪತಿಗೆ ಮತ್ತೆ ಮಹಾದೇವನಿಗೆ ಹಚ್ಚಿ, ಮತ್ತೆ ನಾವೆಲ್ಲರೂ ವಾಯನಕ್ಕೆ ಎಲ್ಲ ಹಚ್ಚಬೇಕಾಗ್ತದೆ. ಅದಕ್ಕೆ ನಾವೀಗ ಮನೆಯಲ್ಲೇ ಹಸುವಿನ ತುಪ್ಪದಲ್ಲಿ ನಾವೀಗ ಕಾಡಿಗೆ ಮಾಡ್ತಾ ಇದ್ದೇವೆ. ಇವತ್ತಿನಿಂದ ನಮ್ಗೆ ಚೌತಿಯ ಹಬ್ಬಕ್ಕೆ ಎಲ್ಲ ರೆಡಿ ಮಾಡುವ ಕ್ರಮ. ಮೊದಲಿಗೆ ತುಪ್ಪದ ದೀಪ ಹಚ್ಕೊಳ್ಬೇಕು. ನೋಡಿ, ಮನೆಯಲ್ಲೇ ಇವರು ಮಾಡಿದಂತ ತುಪ್ಪ. ವೀಕ್ಷಕರೇ, ಈ ಮನೆಯಲ್ಲೇ ಮಾಡುವಂತ ಕಾಡಿಗೆ ಇದೆಯಲ್ವಾ, ಇದು ತುಂಬಾನೇ ಸ್ಪೆಷಲ್. ಗೌರಿ ಗಣೇಶ ಹಬ್ಬಕ್ಕೆ ಮೈನ್ ಇದು ಅಂತ ಹೇಳಿದ್ರೆ, ಗೌರಿ ಮಹಾದೇವ ಫೋಟೋ ಎಲ್ಲ ಇಟ್ಟು ನಾವು ವಾಯನ ಪೂಜೆ ಅಂತ ಹೇಳಿ ಮಾಡ್ತೇವೆ. ಅದಕ್ಕೆ ನಾವು ಮನೆಯಲ್ಲೇ ಕಾಡಿಗೆಯನ್ನ ತಯಾರಿಸುವಂತದ್ದು. ಮನೆಯಲ್ಲಿ ಕಾಡಿಗೆ ತಯಾರಿಸಲಿಕ್ಕೆ ಮೊದಲಿಗೆ ಅಮ್ಮ ಹೇಳಿದ್ರಲ್ವಾ, ತುಪ್ಪದ ದೀಪ ಬೇಕಂತ. ತುಪ್ಪ ಇದು ನೋಡಿ, ಸೈಜ್ ಹೈಟ್ ಇದ್ದು ಗೆರಟೆ ಇದ್ರೆ, ಅಂದ್ರೆ 3 ಕಣ್ಣಿರ್ಬೇಕು ಗೆರಟೆಯಲ್ಲಿ. 3 ಕಣ್ಣಿದ್ರೆ ಇದು 2 ಕಣ್ಣು ಮತ್ತೆ 1 ತುಟಿ ಅಂತೇಳಿ. ಅಂದ್ರೆ ಗೌರಿಗೆ ನಾವು ಕಾಡಿಗೆಯನ್ನ ಇದು ವಾಯನಕ್ಕೆ ಹಾಕುವಂಥದ್ದಲ್ವಾ, ಅದಕ್ಕೆ ಹೆಣ್ಣು ಗೆರಟೆ ಅಂತ ಹೀಗೆ ಹೇಳ್ತಾರೆ. ಅಂತ ಹೇಳಿದ್ರೆ 2 ಕಣ್ಣು 1 ತುಟಿ. ಇದಕ್ಕೆ ವಾಯನ ಸಿಂಗಾರ ಮಾಡುವಾಗ ಇದೆಲ್ಲ ಮಾಡ್ಲಿಕ್ಕೆ ಉಂಟು, ವಾಯನ ಸಿಂಗಾರ. ಅದು ಕೂಡ ನಾವು ಕ್ರಮ ಹೇಗಂತ ತೋರಿಸ್ತೇವೆ. ಅದಕ್ಕೆ ಇಲ್ಲಿ ಇವಾಗ ಸೈಜ್ ಅಡ್ಜಸ್ಟ್ಮೆಂಟ್ಗೋಸ್ಕರ 2 ಗೆರಟೆ ತಗೊಂಡಿದ್ದೇವೆ. ಅಂದ್ರೆ ದೀಪಕ್ಕೆ ಇದ್ರ ಮೇಲೆ ಇಲ್ಲಿ ಒಂದು ತಾಮ್ರದ್ದು ಹರಿವಾಣ ಇಡ್ಲಿಕ್ಕೆ ಉಂಟು. ತುಪ್ಪದ ದೀಪವನ್ನೇ ಇಡ್ಬೇಕು ಇದ್ರ ಮಿಡ್ಲಲ್ಲಿ. ಮತ್ತೆ ಇದು ಹೇಗಿರ್ಬೇಕಂತ ಹೇಳಿದ್ರೆ, ಇಡುವುದು ಒಂದು ಹಿಂಭಾಗದಲ್ಲಿ. ಅಂದ್ರೆ ಇದು ಒಲೆ ನಾವು ಹೇಗೆ ಮಾಡ್ತೇವ ಅದೇ ತರ, ಬೆಂಕಿ ಮಾಡ್ಲಿಕ್ಕೆ ಒಲೆ ಹೇಗೆ ಮಾಡ್ತೇವೆ ಅದೇ ತರ ಮಾಡಿದ್ರೆ ಆಯ್ತು. ಈಗ ಮಧ್ಯದಲ್ಲಿ ಇಲ್ಲಿ ದೀಪ ಇಟ್ಟು ಇದ್ರ ಮೇಲೆ ತಾಮ್ರದ ಹರಿವಾಣ ಇಡಬೇಕು. ಈಗ ನೋಡಿ, ಮಧ್ಯದಲ್ಲಿ ದೀಪ, ತುಪ್ಪದ ದೀಪ ಇಡ್ತಾ ಇದ್ದೇವೆ. ಬತ್ತಿ ಕೆಳಗಿದ್ರೆ ಅದನ್ನು ಸ್ವಲ್ಪ ಮೇಲಕ್ಕೆ ಮಾಡ್ಕೊಳ್ಳಿ, ಸ್ವಲ್ಪ ಹೈಟ್ ಮಾಡ್ಕೊಳ್ಳಿ. ಅಂದರೆ ಹರಿವಾಣಕ್ಕೆ ಟಚ್ ಆಗುವ ಹಾಗೆ ಅದು ದೀಪ ಇರಬೇಕು ಯಾವಾಗಲೂ. ನೋಡಿ, ಇವಾಗ ಹರಿವಾಣ ಇಟ್ಟಿದ್ದೇವಲ್ಲ, ಅದಕ್ಕೆ ಟಚ್ ಆಗೋದು ಹೇಗೆ ನೋಡಿ ತೋರಿಸ್ತಾ ಇದ್ದಾನೆ. ನೋಡಿ, ಈ ಥರ ಇಲ್ಲಿ ಬತ್ತಿ ಇದು ದೀಪ ಉರಿಯುವುದು ಕಾಣ್ತದಲ್ಲ ನಿಮಗೆ, ನೋಡಿ ಅದು ಹರಿವಾಣಕ್ಕೆ ಟಚ್ ಆಗಿದೆ. ಈ ಥರ ಇಟ್ಟರೆ ಮಾತ್ರ ಒಳ್ಳೆ ಕಾಡಿಗೆ ಆಗ್ತದೆ. ಮತ್ತು ಮೇಲ್ಗಡೆ ಇದಕ್ಕೆ ಸ್ವಲ್ಪ ನೀರು ಹಾಕಲಿಕ್ಕೆ ಉಂಟು ಇವಾಗ ಹರಿವಾಣದಲ್ಲಿ. ನೀವು ಮನೆಯಲ್ಲಿ ದಿನನಿತ್ಯ ಉಪಯೋಗಿಸ್ಲಿಕ್ಕೂ ಕೂಡ ಈ ಆರ್ಗ್ಯಾನಿಕ್ ಕಾಡಿಗೆಯನ್ನ ಉಪಯೋಗಿಸ್ಕೊಳ್ಬಹುದು. ಇದೇ ತರ ಮಾಡಿದ್ರೆ ನೋಡಿ, ದೀಪ ಉರಿತಾ ಇದೆ. ಇವಾಗ ಇಲ್ಲಿ ನೀರು ಹಾಕಿದ್ದೇವಲ್ಲ, ಇದು ಆಗ್ಲಿಕ್ಕೆ ತುಂಬಾ ಹೊತ್ತು ತಗೊಳ್ತದೆ. ಸಾಧಾರಣ ಎಷ್ಟು, 1 ಗಂಟೆ ಬೇಕಾ? ಮತ್ತೆ ನೀರು ನೋಡಿ, ನಮ್ಗೆ ಕಾಡಿಗೆ ತುಂಬಾ ಬೇಕಂತಾದ್ರೆ ನಾವು ತುಪ್ಪದ ದೀಪಕ್ಕೆ ಇನ್ನೊಮ್ಮೆ ಬೇಕಾದ್ರೆ ತುಪ್ಪ ಹಾಕಿ ತುಂಬಾ ಹೊತ್ತು ಇಡ್ಬೋದಂತೆ. ಇದೀಗ ನೀರು ಕೂಡ ನೋಡ್ತಾ ಇರ್ಬೇಕಾಗ್ತದೆ. ಅಂದ್ರೆ ಒಂದು ವೇಳೆ ನೀರೆಲ್ಲ ಖಾಲಿಯಾಗಿ ಹರಿವಾಣ ಮತ್ತೆ ಸುಟ್ಟು ಹೋಗ್ಬಹುದು, ಅದಕ್ಕೆ ನೀರು ಕೂಡ ನೋಡ್ತಾ ಇರಬೇಕು. ಮತ್ತೆ ದೀಪದಲ್ಲಿ ತುಪ್ಪ ಕೂಡ ಅವಾಗವಾಗ ನೋಡ್ತಾ ಇರಬೇಕು, ಇಲ್ಲದಿದ್ರೆ ಹಾಕಬೇಕು. ಆಮೇಲೆ ಇದೊಂದು ಅರ್ಧ 1 ಗಂಟೆ ಆಗ್ತದೆ, ಆಗ ನಿಮಗೆ ಗೊತ್ತಾಗ್ತದೆ. ಈಗ ಆಗ್ತಾ ಉಂಟು ನೋಡು, ಅದು ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ತೋರಿಸ್ತೇನೆ. ಅದು ಅಲ್ಲಿ ಹರಿವಾಣದ ಕೆಳಗೆ ಕಪ್ಪಾಗಿ ಬರ್ತದೆ ಅದು ಕಾಡಿಗೆ. ಈಗ ನೋಡಿ, ಇದು ಏನು ಕುದಿಲಿಕ್ಕೆ ಬಂದ ನೀರು ನೋಡಿ ಎಷ್ಟು ಬಿಸಿಯಾಗಿದೆ, ಹೀಟ್ ಆಗ್ತಾ ಇದೆ. ನೋಡಿ ಇಲ್ಲಿ ದೀಪ ನಿಮಗೆ ಎಷ್ಟು ಟಚ್ ಆಗಿ ಕೂತಿದೆ ಅಂತ ಗೊತ್ತಾಗ್ತದಲ್ಲ. ಹೀಗೆ ಟಚ್ ಆಗಿ ಕೂತ್ರೆ ಮಾತ್ರ ನೋಡಿ, ಈಗ ಬ್ಲ್ಯಾಕ್ ಇಲ್ಲಿ ಕಾಣ್ತಾ ಉಂಟು ದೀಪದ ತುದಿಯಲ್ಲಿ ನೋಡಬೇಕಾದ್ರೆ, ಹರಿವಾಣದ ಕೆಳಗೆ ನೋಡಿ ಈ ಥರ. ಈಗ ಇದಾಗಿದೆ ಅಲ್ಲ, ನಾನೊಂದು ಬಟ್ಟೆ ತಗೊಂಡು ಹರಿವಾಣವನ್ನು ಮೇಲಕ್ಕೆ ಎತ್ತಾ ಇದ್ದೇನೆ, ಇಲ್ಲದಿದ್ರೆ ಅದು ಕೈ ಸುಡ್ತದೆ, ತುಂಬ ಬಿಸಿ ಇರ್ತದೆ. ಹಾಗೆ ಇದಿಷ್ಟಾಗಿದೆ ನೋಡಿ. ಇವಾಗ ನೋಡಿ, ಹೀಗೆ ಒಂದು ಪ್ಲೇಟ್ ಇಲ್ಲ ಒಂದು ಬೌಲ್ ತಗೊಂಡು ಹೀಗೆ ತೆಗೆದ್ರೆ ಇದು ಮನೆಯಲ್ಲೇ ಮಾಡುವಂತ ಪ್ಯೂರ್ ಕಾಡಿಗೆ ಇದು. ಇದಕ್ಕೆ ಮತ್ತೆ ತುಪ್ಪ ಹಾಕಿ ಸ್ವಲ್ಪ ದಪ್ಪ ಮಾಡ್ಲಿಕ್ಕೆ ಉಂಟು. ಇದು ತುಂಬಾ ತೆಳುವಲ್ಲ, ಸ್ವಲ್ಪ ತುಪ್ಪ ಹಾಕಿ, ಹಾಗೆ ಅಂದ್ರೆ ನಮ್ಮದ್ರಲ್ಲಿ ಸೂಪ್ಗಳು ಕಂಬೋಚೆ ಅಂತ ಹೇಳ್ತೇವೆ, ಅಂದ್ರೆ ಮಿಕ್ಸ್ ಮಾಡುದು. ತುಪ್ಪ ಹಾಕಿ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಒಳ್ಳೆ ಒಂದು ಪ್ಯೂರ್ ಆರ್ಗ್ಯಾನಿಕ್ ಕಾಡಿಗೆ ಒಂದು ಮನೆಯಲ್ಲೇ ರೆಡಿ ಆಗ್ತದೆ. ನೀವು ಇದೇ ತರ ಮಾಡಿ. ಈಗ ಇನ್ನೊಮ್ಮೆ ಇಡ್ತಾ ಇದ್ದಾನೆ. ಹೀಗೆ ತುಂಬಾ ಹೊತ್ತು ಬಿಟ್ರೆ ಆಗ್ತದೆ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಈಗ ಬೇಗ ತೆಗೆದ. ಸಾಧಾರಣ 1 ಗಂಟೆ ಇಟ್ಟು ನೋಡಿ, 2 ಡಬ್ಬದಲ್ಲಿ ಕೂಡ ಕಾಡಿಗೆ ಆಗಿದೆ. ಇದಕ್ಕೆ ಇನ್ನು ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ದಪ್ಪ ಆಗ್ತದೆ. ಮದ್ಮಮ್ ಬಂದಿದ್ದಾರೆ, ನಮ್ಮ ಬಾಂಬೆಯವರು, ನನ್ನ ಮಾಮ, ಅಮ್ಮನ ಅಣ್ಣ. ಇವರು ಬರದೆ ಚೌತಿ ಒಂದು ಆಗುದೇ ಇಲ್ಲ ಮಾರೆ. ಇವರು ಭಯಂಕರ, ಇವರು ಬರ್ಲೇಬೇಕು. ದೇವರು ಒಳ್ಳೆಯ ಆರೋಗ್ಯ, ಧನ ಸಂಪತ್ತು ಸಮೃದ್ಧಿ ಶಾಂತಿ
ಎಲ್ಲ ಒಂದು ಈ ರಾಘವೇಂದ್ರ ಮಾತ್ರ ಅಲ್ಲ, ಹಾ ಎಲ್ಲಾ ಕಡೆಯಲ್ಲಿ ನಮ್ಮ ಅಳಿಯಂದಿರ ಮನೆಯಲ್ಲಿ, ಅಣ್ಣನವರ ಮನೆಯಲ್ಲಿ ನಮ್ಮ ಸಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ವಿಘ್ನೇಶ್ವರ ಅಂತ ಪ್ರಾರ್ಥನೆ ಮಾಡಿ ಹಾ. ಈಗ ಮನೆ ಒಕ್ಕಲು ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಬಂದ್ರೆ ಫುಲ್ ಗ್ರೀನ್. ನೋಡಿ ನಮ್ಮ ರಕ್ಷಿತ ಪ್ರಭು ಇದ್ದಾಳೆ ಇವತ್ತು ಹೆಲ್ಪ್ ಮಾಡ್ಲಿಕ್ಕೆ ಇಲ್ಲಿ. ನೋಡಿ ಒಳ್ಳೆ ಹೆಲ್ಪ್ ಅಂತೆ. ನೋಡಿ ಇವಳು ಇರೋದು 3 ಫೀಟ್, ಎಷ್ಟು ಹೆಲ್ಪ್ ಮಾಡ್ತಾಳೆ ನೋಡ. ಸಲ ಚೌತಿಯಲ್ಲಿ ವಂದನ ಸಹ ಬಂದಿದ್ದಾಳೆ ಹೆಲ್ಪ್ ಮಾಡ್ಲಿಕ್ಕೆ, ನಮ್ಮ ಆಳ್ವಾಸ್ ಲೆಕ್ಚರರ್. ಮತ್ತೆ ಹೇಗಿತ್ತು ಪ್ರಯಾಣ ಎಲ್ಲ? ಬಾಂಬೆ ಬಸ್ಸಲ್ಲಿ ಬಂದದ್ದಾ? ಟ್ರೈನ್ ಅಲ್ವಾ? ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಮಾಡಿದೆ. ಯಾಕೆ? ನಾಳೆ ಸಿಗ್ತಿದ್ರೆ ಹಾ 25 ಇಂಗ್ಲಿಷ್ ಇತ್ತು. ಓ ಹಾಗೆಯಾ? ನೋಡಿ ಚಾ ಬೇಕಂತ ಹೇಳಿದ್ರೆ ನಿಮ್ಗೆ ಹೇಳಿ, ಇಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟು ಗ್ಲಾಸ್ ಅಂತ ಹೇಳಿದ್ರೆ ಆಯ್ತು. ಒಳ್ಳೆ ಚಾ ಮಾಡ್ತಾರೆ ಅವರು. कितने ग्लास रहते हैं? कितने ग्लास करते हैं सर? 3 ग्लास. आता ఏం చేస్తారా మీకు సకొర్చే ఉండుకి చక్కులికి? तीळवण अंदवरला रेडी मत सुकया. जय जय चहा कोणापुरात येते? मधमा महिला. ते मोनाक तुवा मोयनेक्कानी पळयता असतात आता. मोयनेक्का कोप येते मगेरी लगत अर्जुನ ಮದ್ದ ಅಜ್ಜ ಇಲ್ಲ ಪಳ್ರೆ. ನೋಡಿ ಮಕ್ಕಳು ಕೂಡ ಎಷ್ಟು ಹೆಲ್ಪ್ ಮಾಡ್ತಾರೆ ನೋಡಿ. ನೆಲ ಒರೆಸ್ಲಿಕ್ಕೆ ಇಲ್ಲಿ ರೆಡಿ ಆಗ್ತಾ ಇದ್ದಾನೆ ಇವನು. ಮಾವನ ಮನೆಗೆ ಸಹ ನೀವೆಲ್ಲ ಮಾಡಿಕೊಡುದು? ಪೂರ ಬಗೆ ಫುಲ್ಲ ಜೈ ಪತ್ರೆ ಕಾಣಿಗೆಯವನು ಕೊಟ್ಲೆ ಬಿತ್ತಾರೆ ಕಲ್ಕ ಮೇನಿಕ ಸಂಬಳ ತಕ್ಕ ಸುರೇಕ ಬಿಲುವ ಪತ್ರೆ ಸಂಪ್ಯಾ ಪತ್ರಿ ಅನಿಕ ಜಾಯ್ ಮೊಗರೆ ಪತ್ರಿ ಪೂರ ಕಾಲ ಮೈರ್ ಕಂಚೆ ಪುಲ್ಲಾಜಿ ಗಲಿಯತ್ತೆ ಗೊಲ್ಟೇಜ ಶಂಕ ಪುಷ್ಪ ಕರವೀರ ಪೂರ ಅಬ್ಬಲಿಗೆ ಇದು ಅಬ್ಬಲಿಗೆ ಕನಕಾಂಬರ. ಇದು ತುಳುವಿನಲ್ಲಿ ಉಂಟು, ಇದಕ್ಕೆ ರೇಚ್ಯ ಹೇಳ್ತಾರೆ.
ನಮ್ಮ ಭಾಷೆಯಲ್ಲಿ ಕಸೋಳೆ ಪಾನ್ ಅಂತ ಹೇಳ್ತಾರೆ. ಆಯ್ತು ತೆಗಿರಿ. ಇದು ಪತ್ರೊಡೆ ಪಾನೆ ದೊಡ್ಡದಾಗುದಾ? ಈ ರಕ್ಷಿತನಿಗೆ ಎಂತ ಗೊತ್ತಿಲ್ಲ, ಇವಳು ಪತ್ರೊಡೆ ಪಾನ ದೊಡ್ಡದಾಗುದಂತೆ. ದಪ್ಪ ಇರ್ತದೆ ಮಾರ. ಆಡಿಯನ್ಸ್ ಪತ್ರೊಡೆ ಮಾಡ್ಲಿಕ್ಕೆ ತೆಗಿಬಾರ್ದಲ್ಲ ಮತ್ತೆ, ಶೇಮ್ ಅಂತ. ಇದು ಕಸೋಳಿ ಪಾನ್. ಇದಕ್ಕೆ ಕನ್ನಡದಲ್ಲಿ ನಂಗೆ ಇದು ಇಲ್ಲಿ ತಂದೆ ಮನೆದು ಗಣಪತಿಗೆ ಸಹ ಚೌತಿಗೆ ಬೇಕು. 2 ಇದು ಪತ್ರದದು ಕವರ್ ಹಾಗೆ ಮಾಡ್ತೇವೆ ಅದ್ರಲ್ಲೇ ಎಲೆಯಲ್ಲಿ. ಮತ್ತೆ ಅಲ್ಲಿ ಮಾವನ ಮನೆಗೆ ಸಹ ಇಲ್ಲಿಂದ ಅಪ್ಪ ಮಾಡಿ ಕೊಡುದು. 4 ದೊಡ್ಡ ಕವರ್ ಇದ್ದು ಪೊಟ್ಲಿ, ಅದು ಮಾಡ್ಲಿಕ್ಕೆ ಉಂಟು. ಅದ್ರ ಒಳಗೆಲ್ಲ ಪತ್ರೆ ತುಂಬಿಸಿ ಪತ್ರದ್ದು ಈ ತರ ಫೋಟೋ ಇಡ್ಲಿಕ್ಕೆ ಮಾಡ್ತೇವಲ್ಲ, ಅದಕ್ಕೆ ನಾವು ಬಾಳೆ ಹಗ್ಗವನ್ನ ಯೂಸ್ ಮಾಡ್ತೇವೆ. ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿ ಯೂಸ್ ಮಾಡಬೇಕು, ಸ್ವಲ್ಪ ಸಾಫ್ಟ್ ಆಗ್ತದಲ್ಲ ಅದಕ್ಕೆ. ಸಾಂಗ ನೋಡಿ, ಎಲ್ಲ ಹೂವಿದು ಪತ್ರೆಯನ್ನು ಮಿಕ್ಸ್ ಮಾಡಬೇಕು. ಸಣ್ಣ ಮಾಡಿ ತೊಳೆದಿಟ್ಕೊಂಡದಲ್ಲ ಅದೆಲ್ಲ. ಹೌದೌದು. ಕಸಳೆ ಪಾನು ಸಣ್ಣದುಂಟಲ್ಲ, ಬಂದ ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ, ಹಲಸಿನಕಾಯಿ ಬೀಜದ್ದು ಸಿಪ್ಪೆ ಬಿಡಿಸ್ಲಿಕ್ಕೆ. ಪಾಪ ನನ್ನ ದೊಡ್ಡಮ್ಮ ತುಳಸಿದ್ದು ಮಾಲೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅಮ್ಮ ಕಡಲೆಬೇಳೆಯಲ್ಲಿ ಏನಾದರೂ ಕಲ್ಲೆಲ್ಲ ಇದ್ದರೆ ಹೆಕ್ತಾ ಇದ್ದಾರೆ. ಈಗ ರಕ್ಷಿತಾ ನೋಡಿ ಮಕ್ಕಳೊಟ್ಟಿಗೆ, ಅವಳೇ ಇದು ಮಕ್ಕಳಾಗಿ ಅಲ್ಲ ನೋಡಿ, ಇಲ್ಲಿ ಮಕ್ಕಳೊಟ್ಟಿಗೆ ಅವಳದ್ದು ಸಹಿತ ಪೊಲೀಸ್ ಗೇಮ್ ಅಂತೆ, ಕಳ್ಳ ಪೊಲೀಸ್ ಗೇಮ್ ಆಡ್ತಾ ಇದ್ದಾಳೆ. ಇದು ನನ್ನ ಭಾವ ರವೀಂದ್ರ ಕಿಣಿಯವರ ಮನೆ. ಹಾಗೆ ಇಲ್ಲಿ ಎಲ್ಲ ಗ್ರೀನ್ ಒಳ್ಳೆ ತೋಟ ಅಂದರೆ ತೋಟ, ಫುಲ್ ಅಪ್ಪಸ ಎಲ್ಲ ಗಿಡ ಎಲ್ಲ ನೆಟ್ಟು ಒಳ್ಳೆ ಗಾರ್ಡನಿಂಗ್ ಮಾಡಿದ್ದೆ ಇಲ್ಲಿ. ಈಗ ಇದು ಕೇಪಳ ಹೂ ಇದೆಯಲ್ವ, ಇದರಲ್ಲಿ ಎಷ್ಟು ಇಲ್ಲಿ ನೋಡಿ ಎಷ್ಟು ಫೋಟೋಗ್ರಫಿ ಮಾಡ್ಬೋದು, ಅಷ್ಟು ಚಂದ ಕಲರ್ ಬಟರ್ಫ್ಲೈ ಬಂದು ಕೂತ್ಕೊಳ್ತದೆ. ಎಷ್ಟು ಕಲರ್ ಇದಿತ್ತು, ಎಲ್ಲೋ ಇತ್ತು, ಬಟ್ ಫೋಟೋ ಎಲ್ಲ ಸರಿ ತೆಗಿಲಿಕ್ಕೆ ಆಗಲಿಲ್ಲ. ಇದು ನೇಚರಲ್ಲಿ ಹೀಗೆ ಮನೆ ಎಲ್ಲ ಇದ್ದರೆ ಉಂಟಲ್ಲ ತುಂಬ ಖುಷಿ ಆಗ್ತದೆ. ಒಳ್ಳೆ ಒಂದು ವಾತಾವರಣ ಇಲ್ಲಿ, ಕೂಲ್ ಯಾವಾಗಲೂ ಮನೆ ಕೂಡ. ರಕ್ಷಿತಾ ಮತ್ತು ಸಂಧ್ಯಾಕ್ಕನ ಮಗ ಶಶಾಂಕ್ ಮಕ್ಕಳಿಗೆ ಐಸ್ ಕ್ಯಾಂಡಿ ಎಲ್ಲ ತರಲಿಕ್ಕೆ ಹೋದದ್ದು. ಈಗ ಬರ್ತಾ ಇದ್ದಾಳೆ ನಮ್ಮ ಶೋಂಠಿ ಅಂಗರಾಣ ಜಲಪುರ ಮಿಗೆಲೆ. ನೋಡಿ ಈ ತರದ್ದು ಮುಳ್ಳು ಯಾವ್ದ್ರದ್ದು ಕಂಚಾ ಕರ್ಕಟೆ ಗಂಟು ಮುಳ್ದಕ್ಕ ಗಂಟು ಅಸಿ ಪೊಟ್ಲೇಕ ಅಸಿ ಕೋರ್ನಿಯರು ಗಣಪತಿ ಅಜೋ ಮಾದೇವ ಫೋಟೋ ಅನಿಕ ಗೌರಿ ಫೋಟೋ ದೋರ್ಚಾಸ್
आज आम्ही कोंबंदा वारणात परा गौरी पूजे करायचे आज अशी दाखवायचे व्हिडिओ जायचं अंतू 4 बोटलेस वय 2 अंगाक 2 मेगेल मामाते ನಮ್ಮ ಶಶಾಂಕ್ ಅರಳು ಹುಡಿಯಲ್ಲಿದ್ದ ಭತ್ತ ಎಲ್ಲ ಹೆಕ್ತಾ ಇದ್ದಾನೆ. ಈಗ ಇದೊಂದು ಭಾರಿ ದೊಡ್ಡ ಕೆಲಸ. ಈಗೆಲ್ಲ ಭತ್ತ ಜಾಸ್ತಿ ಬರೋದು. ಇಬ್ಬರು ಅಣ್ಣ ತಮ್ಮಂದಿರೊಟ್ಟಿಗೆ ಕೂತಿದ್ದಾರೆ, ನನ್ನ ಮಾವ ಮತ್ತೆ ಮದ್ಮಾಮ. ಚಕ್ಕುಲಿ ಮಾಡಲಿಕ್ಕೆ 1 ಸೇರು ದೋಸೆ ಅಕ್ಕಿಯನ್ನು ನೆನೆಸಿದ್ದೇವೆ. 2 ಗಂಟೆಗಳ ಕಾಲ ನೆನೆಬೇಕದು. ಆಮೇಲೆ ಅದಕ್ಕೆ 2 ಪಾವು ಉದ್ದಿನ ಬೇಳೆಯನ್ನು ಚಂದ ಮಾಡಿ ಸಣ್ಣ ಉರಿಯಲ್ಲಿ ಹುರಿಬೇಕು. ಅದಕ್ಕೊಂದು 4 ಪರಿಮಳಕ್ಕೆ ಮೆಂತೆ ಇದರಲ್ಲೇ ಹಾಕಿ ಮೆಂತೆ 1 ಸ್ಪೂನ್ ಸಾಕು. 2 ಪಾವು ಉದ್ದಿನ ಬೇಳೆಗೆ, ಜಾಸ್ತಿ ಬೇಡ. ಹಾಕಿ ಚಂದ ಮಾಡಿ ಸಣ್ಣ ಉರಿಯಲ್ಲಿ ಹುರಿಬೇಕು. ಇದು ಚಕ್ಕುಲಿಗೆ ಹುರಿದದ್ದು ಮೆಂತೆ ಮತ್ತೆ ಉದ್ದಿನ ಬೇಳೆ. 3.5 kg ಬೆಲ್ಲ. ಎಷ್ಟು ಕೆಜಿ ಕಡಲೆಬೇಳೆ? 3 kg. 3 ಅಲ್ಲ 3 kg ಕಡಲೆಬೇಳೆದ್ದು ಪೌಡರ್. लायपीठ मस्त घालचे म्हणजे होय लायपीठ मस्त घालले उंटे टेस्ट आहे ना. पूरा गली नंबर चणे डाळ्यांनी गरजून उंड्याचे पिठी करून आता उंड्या रेडी झाला. आता आपण काय करू का चण्या डाळी बद्दीतच ಅಮ್ಮ ತಂಗಿ ಚೌತಿಗೆ ಒಂದು ಲಡ್ಡು ಖರ್ಚು ಹಾವು ಫಸ್ಟ್ ಟೈಮ್ ತನ್ನೇ ಕತ್ತಲ್ಲ ರೆಡಿ ಬರ್ತೈ. ಅರಳು ಹುಡಿ ಎಲ್ಲ ಜಾಸ್ತಿ ಹಾಕುದಿಲ್ಲ ಇಲ್ಲಿ ನೋಡಿ. ಅರಳು ಹುಡಿ ಎಲ್ಲ ತುಂಬಾ ಹಾಕಿ ಮಾಡಿದ್ರೆ ಅದು ಒಳ್ಳೇದಾಗುದಿಲ್ಲ. ಅರಳಿದ್ದು ಹಾಗೆ ಟೇಸ್ಟ್ ಇದಾದ್ರೆ ಒಳ್ಳೆ ಪರಿಮಳ ಬರ್ತದೆ. ಕಡಲೆಬೇಳೆ ಹುರಿದದ್ದು ಅದು ಅಷ್ಟು ಪರಿಮಳ ಈಗಲೇ ಇದಾಗ್ತಾ ಉಂಟು. ವೀಕ್ಷಕರೇ, ಇದು ಚಕ್ಕುಲಿಗೆ 2 ಗಂಟೆಗಳ ಕಾಲ ನೆನೆಸಿ ರುಬ್ಬಿರುವಂಥ ದೋಸೆ ಅಕ್ಕಿ 1 ಸೇರು. ಹಾಗೆ ಇಲ್ಲಿ ಹುರಿದಿಟ್ಕೊಂಡಂಥ ಉದ್ದಿನ ಬೇಳೆ ಮತ್ತು 1 ಸ್ಪೂನ್ ಮೆಂತೆ ಹಾಕಿ ಅದು ಹುರಿದದ್ದನ್ನು ಪೌಡರ್ ಮಾಡಿಟ್ಕೊಂಡಿದ್ದೇವೆ. ಹಾಗೆ 4 ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕ್ತಾ ಇದ್ದೇವೆ. ಹುರಿಲಿಲ್ಲ ಹಾಗೆ, ಯಾಕಂದರೆ ಎಣ್ಣೆಯಲ್ಲಿ ಕರಿಲಿಕ್ಕಿದೆಯಲ್ವ. ಮತ್ತು 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇವೆ. ಮತ್ತು ಸ್ವಲ್ಪ ಅರಶಿನ ಪುಡಿಯನ್ನು ಇದಕ್ಕೆ ಹಾಕಬೇಕು. ಇಲ್ಲ ದೋಸೆ ಅದು ಚಕ್ಕುಲಿ ಹಿಟ್ಟು ಕಡಿಬೇಕಾದರೂ ಹಾಕ್ಬೋದು ರುಬ್ಬುವಾಗ. ಮತ್ತು ಇದರಲ್ಲಿ 1 ಗ್ಲಾಸಷ್ಟು ಕೊಬ್ಬರಿ ಎಣ್ಣೆಯನ್ನು ಕಾಯಿಸಿ ಬಿಸಿ ಎಣ್ಣೆಯನ್ನು ಇದಕ್ಕೆ ಹಾಕಿ ಒಳ್ಳೆ ಹಿಟ್ಟು ಈ ಥರ ಕಲಿಸ್ಬೇಕು. ಕಲಸಿ ಆಮೇಲೆ ಚಕ್ಕುಲಿ ಇದಿರ್ತದಲ್ಲ ಅಚ್ಚು, ಅದರಲ್ಲಿ ಚಕ್ಕುಲಿ ಮಾಡುವಂಥದ್ದು. ಇವಾಗ ಆಗ್ತಾ ಉಂಟು ಬಿಸಿ ಬಿಸಿ ಚಕ್ಕುಲಿ. ಗಣೇಶ ಹಬ್ಬ ಅಂತ ಹೇಳಿದ್ರೆ ಎಷ್ಟೆಲ್ಲ ಮಾಡ್ಲಿಕ್ಕೆ ಉಂಟು ತಯಾರಿ ನೋಡಿ. ಇನ್ನು ಕೂಡ ಕೆಲವೆಲ್ಲ ಉಂಟು, ಪಂಚಗಜ್ಜಾಯ, ಮೋದಕ, ಅದೆಲ್ಲ ಕೂಡ ನಾಳೆ ನಾಡಿದ್ರಲ್ಲಿ ಮಾಡ್ತಾರೆ ಅವರು.
ಕೊಟ್ಟಿಗೆದು ಪತ್ರಾವಳಿ ಅದು 4 ಎಲೆಗೆ ಕಡ್ಡಿ ಹಾಕಿ ಅದೆಲ್ಲ ಅಮ್ಮ ಮಾಡಿಟ್ಟಿದ್ರು. ಅದನ್ನೀಗ ದೊಡ್ಡಮ್ಮ ಚಂದ ಮಾಡಿ ಗುಂಡ ಈ ಥರ ಎಲ್ಲ ಹೆಣ್ದಿಟ್ಟಿದ್ದಾರೆ. ಸಾಧಾರಣ ರೆಡಿ ಆಯಿತು ಚೌತಿಗೆ. ಇನ್ನು ವಾಯಣ ಎಲ್ಲ ಸಿಂಗರಿಸ್ಲಿಕ್ಕೆಲ್ಲ ಉಂಟು. 4 ಇದು ಆಗ್ಬೇಕು ನಮ್ಗೆ ಮಠ ಅಂಟಿಸ್ಲಿಕ್ಕೆ. 4 ನಾವು ಇದು ಅದು ಇರ್ಲಿ, 4 ದೊಡ್ಡ ಕವರ್ ಇದ್ದು ಪೊಟ್ಲಿ ಅದು ಮಾಡ್ಲಿಕ್ಕೆ ಉಂಟು. ಅದ್ರ ಒಳಗೆಲ್ಲ ಪತ್ರೆ ತುಂಬಿಸಿ. ಕೈ ವಚ್ಚಿದೆ ತುಮಿ ಇದು ನಮ್ಮ ವಿನಾಕಿನಿ ಹೆಲ್ಪ್ ಮಾಡ್ತಾಳೆ ಅಂತ ಬಂದಿದ್ದಾಳೆ. ಈ ದಿನ ಮೊಬೈಲ್ ಇಟ್ಕೊಂಡು ತಿರುಗ್ತಿದ್ದಾಳೆ ಅಂತ ಹೆಲ್ಪ್ ಮಾಡ್ತಾಳೆ, ನೋಡ್ಬೇಕು. ಬಾಯಿ ಮುಚ್ಕೊಂಡು ಕೂತ ನೋಡಿ, ನಾನ್ ಕೆಲಸ ಮಾಡುದು ತೋರ್ಸುದು. ಇವತ್ತು ವಿಡಿಯೋಗ್ರಫಿ ಎಲ್ಲ ರಕ್ಷಿತಾ.